ಇದು TV5 ಕನ್ನಡ ವರದಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಹಾಸನ ಜಿಲ್ಲೆಯ ಸರ್ಕಾರಿ ಶಾಲೆ ಅವ್ಯವಸ್ಥೆಯನ್ನ ನಿಮ್ಮ TV5 ಬಿಚ್ಚಿಟ್ಟಿತ್ತು. ಈಗ ಅದರ ಫಲಶ್ರುತಿ ಸಿಕ್ಕಿದೆ. ಬಹಳ ವರ್ಷಗಳಿಂದ ಈ ಸಮಸ್ಯೆಯಲ್ಲಿತ್ತು. ಸರ್ಕಾರಿ ಶಾಲೆಯನ್ನು ಉಳಿಸುವ ಬೆಳೆಸುವ ಪ್ರಯತ್ನಕ್ಕೆ TV5 ಕೈ ಹಾಕಿತು. 126 ಮಕ್ಕಳಿದ್ದ ಶಾಲೆಗೆ ಇದ್ದದ್ದು ಕೇವಲ 2 ಶಿಕ್ಷಕರು ಮಾತ್ರ. ಒಳ್ಳೆ ಸ್ಟ್ರೆಂತ್ ಇತ್ತು. ಶಾಲೆಯ ವಿಡಿಯೋ ಮಾಡಿ ಪ್ರಶ್ನೆ ಮಾಡಿದ್ರು ವಿದ್ಯಾರ್ಥಿನಿ ಒಬ್ಬಳು. ಹೊಳೆನರಸೀಪುರದ ನಗರನಹಳ್ಳಿ ಶಾಲೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳ ಜೊತೆ ಶಾಲೆಯ ಬಗ್ಗೆ ಮಾತುಕತೆ ನಡೆಸಿದ್ರು. ಬಗೆಹರಿಸ್ತೀನಿ ಅಂತ ಸಂಸದರು ಭರವಸೆ ಕೊಟ್ಟಿದ್ದಾರೆ. ಸ್ಥಳದಲ್ಲಿಯೇ ಶಿಕ್ಷಣಾಧಿಕಾರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಹಾಸನದ ಸಂಸದ ಶ್ರೇಯಸ್ ಪಟೇಲ್ ಅವರು. TV5 ಇದರ ಬಗ್ಗೆ ವರದಿಯನ್ನು ಮಾಡಿತು. ಶ್ರೇಯಸ್ ಪಟೇಲ್ ಅವರು ಅಲರ್ಟ್ ಆಗಿದ್ದಾರೆ. TV5 ವರದಿಗೆ ಸ್ಪಂದಿಸಿದ್ದಾರೆ. ವಿಸಿಟ್ ಮಾಡಿದ್ದಾರೆ ಆ ಶಾಲೆಗೆ. 126 ಜನ ವಿದ್ಯಾರ್ಥಿಗಳು. ಆದರೆ ಅಲ್ಲಿ ಬರೀ 2 ಟೀಚರ್ ಇತ್ತು. ಅದು ಹೆಂಗೆ ಪಾಠ ಮಾಡ್ತಿದ್ರು ಆ ದೇವರೇ ಬಲ್ಲ. ಎಲ್ಲ ಮಿಕ್ಸ್ ಆಗ್ತಾ ಇತ್ತು. ಆ ವರದಿಯನ್ನು ನೋಡಿ ಶ್ರೇಯಸ್ ಪಟೇಲ್ ಅವರು ಶಾಲೆಗೆ ಬಂದು ಶಿಕ್ಷಣಾಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಮಕ್ಕಳಿಗೆ ಭರವಸೆ ಕೊಟ್ಟಿದ್ದಾರೆ. TV5 ಕೂಡ ಶ್ರೇಯಸ್ ಪಟೇಲ್ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದೆ. ಬಂದರೆ ಒಂದೊಂದು ದಿನ ರಜೆ ಬರುತ್ತೆ. ಸೊ ಆ ಡೇ ಬರೋಕ್ಕಾಗಿಲ್ಲ. ಸೊ ಈಗ ಈ ವಾರ ಅವ್ರು ಬಂದಿಲ್ಲ. ಸೊ ಈ ಥರ ಬರ್ಡನ್ ಆದರೆ 15 ಡೇಸ್ ಗ್ಯಾಪ್ ಕೊಡುತ್ತೆ. ಸೊ ಬೇಸಿಕ್ ನಾಲೆಡ್ಜ್ ಮಕ್ಕಳಿಗೆ ಇದ್ದಂಗಾಗುತ್ತೆ. ಡ್ರಾಯಿಂಗ್ ಯಾರು ಸರ್ ಡ್ರಾಯಿಂಗ್ ಅವರು ಇವತ್ತು ಟ್ರೈನಿಂಗ್ ಎಲ್ಲ ಟ್ರೈನಿಂಗ್ ಇದ್ದಾರೆ ಅಂತಿದ್ದೀರಿ ನೀವು. NMMS ಟ್ರೈನಿಂಗ್ ಸಹ ನನಗಿತ್ತು. ನಾನು ಡ್ರಾಯಿಂಗ್ ಅವ್ರು ಕಳಿಸಿ ನಾನು ನೋಡ್ಕೊಂಡಿದ್ದೀನಿ. CPZ ಸರ್ ಡೆಪ್ಟೇಷನ್ ಅವ್ರಿಗೂ ಟ್ರೈನಿಂಗ್ ಇದೆ ಸರ್. NMMS ಟ್ರೈನಿಂಗ್ ಏನು ಟ್ರೈನಿಂಗ್ ಇದೆ ಸರ್. NMMS ಟ್ರೈನಿಂಗ್ ಅಂತ ಅದು ಎಕ್ಸಾಮ್ ಸರ್ 8th ಅವ್ರಿಗೆ ಎಕ್ಸಾಮ್. ಸೊ ಆ ಟ್ರೈನಿಂಗು ಗುರುವಾರ ಶುಕ್ರವಾರ ಇತ್ತು. ನಿನ್ನೆ ಇಲ್ಲದೆ ಇರೋದಕ್ಕೆ ಇವತ್ತು ಪೋಸ್ಟ್ಪೋನ್ ಆಗಿದೆ. ಇವತ್ತು ನಮ್ಮ ಡೆಪ್ಟೇಷನ್ ಎಲ್ಲಿ ಟ್ರೈನಿಂಗ್ ಅದು? ಸರ್ ಇದು ಕರ್ನಾಟಕ ಬ್ಯಾಂಕ್ ಸ್ಕೂಲಲ್ಲಿ ಆರ್ಟ್ಸ್. ಅದೇ ಆರ್ಟ್ಸ್ ಒಂದಿರಲ್ವಾ ಅವರು ಡ್ರಾಯಿಂಗ್ ಅವರೇ ಬೇರೆ ಯಾವ್ದಾದ್ರು ಪಾಠ ಮಾಡ್ತಾರಲ್ವಾ? ಕನ್ನಡ ಯಾರು ಸರ್? ಕನ್ನಡ ಇಲ್ಲಿ ಇದ್ರಲ್ಲ ಇವರು ಈ ಕನ್ನಡನಾ? ಕನ್ನಡ ಮತ್ತು ಒರಿಜಿನಲ್ ಲ್ಯಾಂಗ್ವೇಜ್ ಕನ್ನಡ ಮ್ಯಾಥಮೆಟಿಕ್ಸ್ ಮಾತ್ರ. ಟೀಚಿಂಗ್ ಎರಡಿದೆ. ಮ್ಯಾಥ್ಸ್ ತಗೊಂಡಿದ್ದೀರಾ ನೀವು? ಇಲ್ಲ ಸರ್, ನಾನು ಮ್ಯಾಥಮೆಟಿಕ್ಸ್ ಸರ್, ಅವ್ರು ಕನ್ನಡ. ಕನ್ನಡ ಒಂದೇ ತಗೊಂಡ್ರಾ? ಎಲ್ಲ ಕನ್ನಡ ಮೀಡಿಯಂ ಎಲ್ಲ ಮೂರನೇ? ಹಾಂ ಸರ್, ಕನ್ನಡ. ಸೋಷಿಯಲ್ ಎಲ್ಲ ಯಾರು ತಗೊಂತಾರೆ ಸರ್? ನಾವು ಸೋಷಿಯಲ್ ತಗೋತಾರೆ. ಅವರಿಗೆ ಈ ವಾರ ಬಂದಿದೆ ಸರ್. ಬಿ ಫೋನ್ ತಗೊಳ್ಳಿ. ಇದು ಇವ್ರು ಯಾರು ಗೆಸ್ಟ್ ಟೀಚರ್ ಯಾರು? ಹೆಸರೇನು ಸರ್? ಗೆಸ್ಟ್ ಅವ್ರು ಬೇರೆ ಬುಕ್ ಸರ್. ಅವರು ಈ ಒರಿಜಿನಲ್ ಹಾಕಲ್ಲ. ಸತೀಶ್ ಸರ್ ಮತ್ತು ಮಹೇಶಪ್ಪ ಇವರಿದ್ರು. BO ಬಂದು ಇದಕ್ಕೆ ಸೈನ್ ಹಾಕ್ಬಿಟ್ಟು ಹೋಗೋರು ಎಲ್ಲ ನೋಡ್ಕೊಂಡೆ ತಗೊಳ್ಳಿ. BO ನೋಡಿ, ಹೊಳೆನರಸೀಪುರ ತಾಲೂಕಿನ ನಗರನಹಳ್ಳಿಯ ಸರ್ಕಾರಿ ಶಾಲೆ. 2 ಶಿಕ್ಷಕರು, 126 ಮಕ್ಕಳು. ಬಹಳ ಕಷ್ಟ ಆಗ್ತಾಯಿತ್ತು ಮಕ್ಕಳಿಗೆ. ಯಾಕೆಂದರೆ ಅಲ್ಲಿ ಅವರು ಕೋರ್ಸ್ ಮುಗಿಸಿರುವಂಥದ್ದು. ಈಗ ಕನ್ನಡ ಪಾಠ ಮಾಡುವಂಥ ಶಿಕ್ಷಕರು ವಿಜ್ಞಾನ ಮತ್ತು ಗಣಿತವನ್ನು ಹೇಗೆ ಮಾಡೋಕ್ಕೆ ಸಾಧ್ಯ? ಬೇಸಿಕ್ ಮಾಡ್ಬೋದು. ಬಟ್ ಅಲ್ಲಿ 7th 6th ಈ ಶಾಲೆ ವಿದ್ಯಾರ್ಥಿಗಳಿಗೆ, ಆಮೇಲೆ ಅಲ್ಲಿ 8th ಪ್ರೌಢಶಾಲೆ ವಿದ್ಯಾರ್ಥಿಗಳಿಗೆ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಕಷ್ಟ ಆಗ್ತಾಯಿತ್ತು. ಹಾಗಾಗಿ ಅವರಿಗೆ ಶೈಕ್ಷಣಿಕವಾಗಿ ಬಹಳ ಎಫೆಕ್ಟ್ ಆಗ್ತಾಯಿತ್ತು. ಅಲ್ಲಿ ಟ್ಯೂಷನ್ ಕೂಡ ಹೋಗೋಕೆ ಆಗ್ತಾ ಇರಲಿಲ್ಲ ಅವ್ರಿಗೆ. ಭಾಳ ವರ್ಷಗಳಿಂದ ಈ ಬೇಡಿಕೆ ಇತ್ತು. TV5 ಆ ಸುದ್ದಿ ಆ ಒಂದು ಸಮಸ್ಯೆಯನ್ನು ಗಮನಿಸಿ ಶಾಲೆಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ವಿದ್ಯಾರ್ಥಿನಿಯರು ಆ ಸಮಸ್ಯೆ ಹೇಳ್ಕೊಂಡ್ರು. ಸಂಸದರು ಬಹಳ ಉತ್ತಮ ರೀತಿಯಲ್ಲಿ TV5 ವರದಿಗೆ ಸ್ಪಂದಿಸಿದ್ದಾರೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ.